ಇದೀವಿ ನಿನ್ನೆಯಿಂದ ಈ ಪ್ರೀತಮ್ ಗೌಡ ಅವರ ನಿವಾಸದ ಮೇಲೆ ಆಗಿರುವಂತಹ ಕಲ್ಲು ತೂರಾಟ, ಕೆಲವರ ಮೇಲೆ ಆಗಿರುವಂತಹ ಹಲ್ಲೆ ಹೇಗೆ ಮಾಧ್ಯಮಗಳಲ್ಲಿ ಇದು ಸುದ್ದಿ ಆಗ್ತಾ ಇದೆ, ಜೊತೆಗೆ ಜನ ಇದನ್ನ ಹೇಗೆ ಅಲ್ಲಿ ಪ್ರತಿಭಟನಕ್ಕೆ ಇದೊಂದು ಕಾರಣ ಅನ್ನುವಂಥ ರೀತಿಯಲ್ಲಿ ಪ್ರತಿಭಟನೆಗೆ ಇದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಪ್ರತಿಭಟನೆ ಬಹಳ ನಡೆಸಿ ರಾಜ್ಯ ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಕೂಡ ಆಗ್ತಾ ಇರೋದು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಜೊತೆಗೇನೆ ಇದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ರೀತಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿರುವಂತಹ ವಿಚಾರ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬಹಳಷ್ಟು ಪೋಸ್ಟ್ಗಳು ನಾವು ಇದರ ಬಗ್ಗೆ ಗಮನಿಸಬಹುದಾಗಿದೆ. ಜೆಡಿಎಸ್ ಪ್ರತಿಭಟನೆ ವೇಳೆ ಬಿಜೆಪಿಯವರೇ ಗಲಾಟೆಗೆ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ಬೆಂಬಲಿಗರು ಆರೋಪವನ್ನ ಮಾಡ್ತಾ ಇರುವಂತದನ್ನ ನಾವು ಹಲವು ಪೋಸ್ಟ್ಗಳಲ್ಲಿ ನೋಡಬಹುದಾಗಿದೆ. ಆಮೇಲೆ ಮಧ್ಯಾಹ್ನ ಬೆಂಗಳೂರು ಪ್ರೆಸ್ ಕ್ಲಬ್ ನಲ್ಲಿ ಈ ಬಗ್ಗೆ ಒಂದು ಆಡಿಯೋ ಬಿಡುಗಡೆ ಮಾಡೋದಾಗಿಯೂ ಕೂಡ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಲಾಗಿದೆ. ಜೆಡಿಎಸ್ ಬೆಂಬಲಿಗ ನವೀನ್ ಗೌಡ ಅನ್ನೋರಿಂದ ಈ ಪೋಸ್ಟ್ ಹಾಕಲಾಗಿದೆ. ಪ್ರತಿಭಟನೆ ಮುಗಿಸಿ ಜೆಡಿಎಸ್ ಕಾರ್ಯಕರ್ತರು ತೆರಳುತ್ತಾ ಇರ್ತಾರೆ. ಈ ವೇಳೆ ಬಿಜೆಪಿ ಬೆಂಬಲಿಗರು ಪ್ರಚೋದನೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಲಾಟೆ ನಡೆದಿರುವ ಬಗ್ಗೆ ತಮ್ಮ ಫೇಸ್ಬುಕ್ ನಲ್ಲಿ ಅವರು ಪೋಸ್ಟ್ ಹಾಕಿದ್ದಾರೆ. ಇದು ನವೀನ್ ಗೌಡ ಅನ್ನೋರು ಜೆಡಿಎಸ್ ಬೆಂಬಲಿಗ ಅಂತೆ ನವೀನ್ ಗೌಡ ಅನ್ನೋರು ಹಾಕೊಂಡಿರುವಂತಹ ಪೋಸ್ಟ್ ಇದು. ಮತ್ತೇನೋ ಒಂದು ಆಡಿಯೋ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಲ್ಲಿಗೆ ಇದು ಕೇವಲ ಎರಡೂ ಪಕ್ಷಗಳ ರಾಜ್ಯ ಮಟ್ಟದ ನಾಯಕರಿಗೆ ಮಾತ್ರ ಅಲ್ಲ, ಸ್ಥಳೀಯ ಕಾರ್ಯಕರ್ತರು ಕೂಡ ಈ ತರದ ಆಡಿಯೋ ಕಿತ್ತಾಟ ಒಂದೊಂದು ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನ ಮತ್ತೊಂದು ಕಡೆ ಬಹಿರಂಗ ಪಡಿಸೋದು ಇದೆಲ್ಲ ಮುಂದುವರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಏನೋ ಆಡಿಯೋ ಬೇರೆ ಇದೆಯಂತೆ. ಆಡಿಯೋ ಇದೀಗ ಲಭ್ಯ ಆಗಿದೆ. ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಇದನ್ನ ಬಿಡುಗಡೆಗೊಳಿಸಲಿದ್ದೇನೆ ಅಂತ ಹಾಸನದ ಪ್ರೀತಮ್ ಗೌಡ ಅವರ ನಿವಾಸದ ಬಳಿ ಗಲಾಟೆ ಆದಂತಹ ಸಂದರ್ಭದಲ್ಲಿ ಬಹುಶಃ ಸ್ಥಳದಲ್ಲೇ ಇದ್ರು ಅಂತ ಕಾಣಿಸುತ್ತೆ. ಜೆಡಿಎಸ್ನ ನವೀನ್ ಗೌಡ ಅಂತೇಳಿ ನವ ಕರ್ನಾಟಕ ಸೇನೆಯ ಸದಸ್ಯ ಅಂತ ಕಾಣಿಸುತ್ತೆ. ಹೀಗೆ ಅವರು ಪೋಸ್ಟ್ ಹಾಕೊಂಡಿದ್ದಾರೆ. ಅಲ್ಲಿಗೆ ಇದು ಇನ್ಯಾವ್ಯಾವ ರಾಧಾಂತಗಳಿಗೆ ಕಾರಣ ಆಗುತ್ತೆ, ಇನ್ನೇನು ಆಡಿಯೋನೋ, ಇನ್ನ ಆಡಿಯೋ ಮೇಲೆ ಇನ್ನೇನೇನು ಗಲಾಟೆ ಕಾರಣ ಆಗುತ್ತೋ ಅನ್ನುವಂಥ ಭಯನೂ ಹುಟ್ಟಿಸ್ತಾ ಇದೆ. ಒಂದು ರೀತಿ ಮುಂದೇನು ಅನ್ನುವಂಥ ಕುತೂಹಲನೂ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಅವ್ರು ಹೇಳೋ ಪ್ರಕಾರವಾಗಿ ಬಿಜೆಪಿಯ ಸದಸ್ಯರೇ ಇಲ್ಲಿ ಈ ಥರದ ಪ್ರತಿಭಟನೆ ಸಂದರ್ಭದ ಹಿಂಸಾಚಾರಕ್ಕೆ ತಿರುಗೋದಕ್ಕೆ ಕುಮ್ಮಕ್ಕು ಕೊಟ್ರಂತೆ. ಅಂತ ಕುಮ್ಮಕ್ಕೆ ಏನು ಕೊಟ್ರಪ್ಪ ಅನ್ನೋದು ಗೊತ್ತಾಗಬೇಕಿದೆ. ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮಂಜುನಾಥ್, ಇನ್ಯಾವ್ಯಾವ ಹೈಡ್ರಾಮಕ್ಕೆ ಕಾರಣ ಆಗ್ತಾ ಇದೆ ಅಂತ, ಯಾಕಂದ್ರೆ ಮತ್ತೇನೋ ಆಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಎಲ್ಲಾರು ಸದಸ್ಯ ಹಾಕೊಂಡಿದಾರಲ್ಲ, ಏನ್ ಕತೆ ಅಂತ? ನಿನ್ನೆ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವ್ರ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ವೇಳೆಯಲ್ಲಿ ನಡೆದಿರ್ತಕ್ಕಂಥ ಒಂದಷ್ಟು ಅಹಿತಕರ ಘಟನೆಗಳು ಇಲ್ಲಿ ಮತ್ತಷ್ಟು ರಾಜಕೀಯ ತಿಕ್ಕಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗ ನಿನ್ನೆವರೆಗೂ ಕೂಡ ಏನು ಬಿಜೆಪಿ ಕಾರ್ಯಕರ್ತರ ಮೇಲೆ ಕಲ್ಲು ತೂರಾಟ ಆಗಿ ಅವರು ಗಾಯಗೊಂಡಿದ್ದಂತಕ್ಕಂಥ ವಿಚಾರ ಚರ್ಚೆ ಆಗ್ತಿದೆ. ಈಗ ಜೆಡಿಎಸ್ ನ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹರಿಯಬಿಡ್ತಾ ಇದ್ದಾರೆ. ಈ ಒಂದು ಘಟನೆಗೆ, ಅಹಿತಕರ ಘಟನೆಗೆ ಏನು ಕಲ್ಲು ತೂರಾಟ ಇರೋದಕ್ಕೆ ಬಿಜೆಪಿ ಕಾರ್ಯಕರ್ತರೇ ಕಾರಣ ಆಗಿದ್ದಾರೆ. ಅವರು ಪ್ರತಿಭಟನೆ ಮುಗಿಸಿ ವಾಪಸ್ ತೆರಳುತ್ತಾ ಇದ್ದಂತ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕಲ್ಲು ಹೊಡಿರಿ ಅಥವಾ ಗಲಾಟೆ ಮಾಡಿ ಅಂತ ಹೇಳಿ ಮಾತಾಡ್ಕೊಡ್ತಿದ್ದಂತ ಆಡಿಯೋ ನಮಗೆ ಸಿಕ್ಕಿದೆ. ಅದನ್ನ ನಾವು ಬೆಂಗಳೂರಲ್ಲಿ ಬಿಡುಗಡೆ ಮಾಡ್ತೀವಿ, ಪ್ರೆಸ್ ಕ್ಲಬ್ ಬರಿ ಪ್ರೆಸ್ ಮೀಟ್ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಆಗಿ ಹಾಕಿಕೊಳ್ಳುವ ಮೂಲಕ ಇದಕ್ಕೆ ಬೇರೆ ಆಗಿರ್ತಕ್ಕಂಥ ತಿರುವನ್ನು ಕೊಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ನಿಜವಾಗಲೂ ಕೂಡ ಅಂತಹ ಆಡಿಯೋ ಏನಾದ್ರು ಇದ್ದಿದೆ ನಿಜವಾಗಿದ್ರೆ ಇದಕ್ಕೆ ಬೇರೆ ಆಯಾಮ ಬರ್ಲಿಕ್ಕೆ. ಜಸ್ಟ್ ಸೆಕೆಂಡ್ ಮಂಜುನಾಥ್, ನಾನು ಮಾತನಾಡ್ತೀನಿ ಮಂಜುನಾಥ್ ನಿಮ್ ಜೊತೆಗೆ. ಜಸ್ಟ್ ಹೋಲ್ಡ್.